ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದಂತ ರಹೀಂ ಕೊನೆ ಕ್ಷಣದ ವಿಡಿಯೋ ತಲ್ವಾರ್ ದಾಳಿಯ ಭಯಾನಕತೆಯನ್ನ ಸಾರಿರುವಂತದ್ದು ಈ ಒಂದು ವಿಡಿಯೋ ನೋಡ್ತಾ ಇದ್ವಲ್ಲ. ಸುಹಾಸ್ ಶೆಟ್ಟಿ ಸಾವನ್ನಪ್ಪಂತ ಸಂದರ್ಭದಲ್ಲೂ ಕೂಡ ಆತನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಆತ ಬಿದ್ದು ಒದ್ದಾಡ್ತಾ ಇದ್ದ, ನನ್ನನ್ನು ರಕ್ಷಣೆ ಮಾಡಿ ಅಂತ ಕಿರ್ಚ್ಕೊಳ್ತಾ ಇದ್ದ. ಅದೇ ರೀತಿಯಾದಂತ ವಿಡಿಯೋ ಈಗ ಅಬ್ದುಲ್ ರಹೀಂ ಪ್ರಕರಣದಲ್ಲೂ ಕೂಡ ಒಂದು ವಿಡಿಯೋ ಸಿಗ್ತಾ ಇದೆ. ತಲ್ವಾರ್ ದಾಳಿಗೆ ತುತ್ತಾಗಿ ನರಳಿ ಪ್ರಾಣ ಬಿಟ್ಟಿರುವಂಥದ್ದು ರಹೀಂ. ಅಬ್ದುಲ್ ರಹೀಂನ ಕೊಚ್ಚಿ ಕೊಲೆ ಮಾಡಿರುವಂಥದ್ದು ದುಷ್ಕರ್ಮಿಗಳು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂಥ ರಹೀಂ ರಕ್ಷಣೆಗೆ ಯತ್ನಿಸಿದಂಥ ವಿಡಿಯೋ ಒಂದು ಸಿಕ್ಕಿದೆ. ಸೊ ಇದು ಕೊನೆ ಕ್ಷಣದ ವಿಡಿಯೋ, ಅದನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ಬ್ಲರ್ ಮಾಡಿದೀವಿ. ಇಲ್ಲಿ ಮೇನ್ ಆಗಿ ಏನು ಅಂದ್ರೆ ಆತ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ, ರಕ್ತ ಹರಿತಾ ಇತ್ತು. ಆ ನಂತರ ಆತನ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನ ಆಯಿತು. ಅಬ್ದುಲ್ ರಹೀಂನನ್ನ ದುಷ್ಕರ್ಮಿಗಳು ಕೊಲೆಯನ್ನ ಮಾಡಿದಾರಲ್ಲ, ಆತನ ಕೊನೆ ಕ್ಷಣದ ವಿಡಿಯೋ ಇದು. ಆತನನ್ನ ಹಳೆ ದ್ವೇಷದ ಕಾರಣಕ್ಕೆ ಕೊಲೆ ಮಾಡಲಾಗಿದೆಯಾ ಅಥವಾ ಸುಹಾಸ್ ಶೆಟ್ಟಿಯ ಕೊಲೆಯ ಪ್ರತೀಕಾರದ ಒಂದು ಕೊಲೆನ ಇದು ಗೊತ್ತಿಲ್ಲ. ಇನ್ನು ತನಿಖೆಯನ್ನ ಮಾಡಲಾಗ್ತದೆ. ತನಿಖೆ ಮಾಡಿದ ನಂತರ ಅಷ್ಟೇ ಗೊತ್ತಾಗಬೇಕಾಗಿದೆ. ಸುಹಾಸ್ ಶೆಟ್ಟಿ ಕೊಲೆ ಆಗಿದ್ದು ಪ್ರತೀಕಾರದ ಕೊಲೆ ಅದು. ಆದ್ರೆ ಅಬ್ದುಲ್ ರಹೀಂನ ಕೊಲೆ ಯಾವ ಕಾರಣಕ್ಕೆ ಗೊತ್ತಾಗಬೇಕು. ಆ ಆರೋಪಿಗಳು ಯಾರು ಅನ್ನುವಂಥದ್ದು ಕೂಡ ಇನ್ನೂ ಗೊತ್ತಾಗಿಲ್ಲ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15 ಮಂದಿಯ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಅಬ್ದುಲ್ ರಹೀಂ ಹತ್ಯೆ ಪ್ರಕರಣದಲ್ಲಿ 15 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಗಾಯಗೊಂಡ ಕಲಂದರ್ ಶಫಿ ದೂರಿನ ಮೇಲೆ ಎಫ್ಐಆರ್ ಅನ್ನ ಮಾಡಲಾಗಿದೆ. ದೀಪಕ್, ಸುಮಿತ್ ಸೇರಿದಂತೆ 15 ಮಂದಿ ವಿರುದ್ಧ ದೂರನ್ನ ಕೊಡಲಾಗಿರುವಂಥದ್ದು. ಮರಳು ಅನ್ಲೋಡ್ ಮಾಡ್ತಿದ್ದಾಗ ನಡೆದಿದ್ದಂಥ ಒಂದು ಹತ್ಯೆ, ಮರಳು ಅನ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಅಬ್ದುಲ್ ರಹೀಂ ಮತ್ತು ಕಲಂದರ್ ಶಾಫಿ ರಾಜೀವಿ ಎಂಬುವರ ಮನೆ ಬಳಿ ಮರಳನ್ನ ಅನ್ಲೋಡ್ ಮಾಡ್ತಾ ಇದ್ರು. ಈ ವೇಳೆ ಪರಿಚಯಸ್ಥರಾದಂಥ ದೀಪಕ್, ಸುಮಿತ್ ಮತ್ತು 15 ಮಂದಿ ಏಕಾಏಕಿ ದಾಳಿಯನ್ನ ಮಾಡಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ಚಾಲಕನ ಸೀಟಿನಲ್ಲಿದ್ದಂಥ ಅಬ್ದುಲ್ ರಹೀಂ ಅವರನ್ನ ಹೊರಗೆ ಎಳೆದು ತಲವಾರ್ ಮತ್ತು ಚೂರಿ ರಾಡ್ಗಳೊಂದಿಗೆ ಯದ್ವಾ ತದ್ವಾ ದಾಳಿಯನ್ನ ಮಾಡಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಹೀಗಾಗಿ ಟೋಟಲಿ 15 ಜನರ ವಿರುದ್ಧ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ದೀಪಕ್ ಮತ್ತು ಸುಮಿತ್ ಸೇರಿದಂತೆ 15 ಮಂದಿ ವಿರುದ್ಧ ದೂರು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ, ಕೊಲೆಯಾದಂತ ಅಬ್ದುಲ್ ರಹೀಂ ಅಂತಿಮ ಯಾತ್ರೆ ಅಂತ್ಯವಾಗಿದೆ. ಅಂತಿಮ ಯಾತ್ರೆ ಕೂಡ ಮಾಡಲಾಯಿತು, ಮೆರವಣಿಗೆ ಬೇರೆ ಮಾಡಲಾಯಿತು. ಅದನ್ನು ಅಬ್ದುಲ್ ರಹೀಂ ಆ ಅಂತಿಮ ಯಾತ್ರೆ ಅಂತ್ಯವಾಗಿದೆ. ಕೊಳ್ತಾ ಮಜಲಿನಲ್ಲಿರುವಂತ ಮನೆಯನ್ನ ತಲುಪಿರುವಂಥದ್ದು ಮೃತದೇಹ ಮೆರವಣಿಗೆ ಮುಖಾಂತರ. ಮಂಗಳೂರಿನ ದೇರಳಕಟ್ಟೆಯಿಂದ ಹೊರಟಿದ್ದಂಥ ಮೆರವಣಿಗೆ ಬಂಟ್ವಾಳದ ಕೊಳ್ತಾ ಮಜಲಿಗೆ ತಲುಪಿದೆ. ಮೆರವಣಿಗೆ ಮನೆಯಲ್ಲಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಅವರ ನೆಂಟರು, ಸಂಬಂಧಿಕರು, ಅಲ್ಲಿದ್ದಂಥ ಸ್ಥಳೀಯರು. ಕೊಳ್ತಾ ಮಜ್ಲುವಿನ ಮೊಯ್ದಿನ್ ಜುಮ್ಮಾ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಿಮಗೆ ದೃಶ್ಯಾವಳಿಯಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಕೊಳ್ತಾ ಮಜಲಿಗೆ ತಲುಪಿದಂಥ ಸಂದರ್ಭ, ಮೆರವಣಿಗೆ ಸಾಗಿ ಬಂದಂಥ ದೃಶ್ಯಾವಳಿಯನ್ನು ಗಮನಿಸ್ಬೋದು. 4 ಆಂಬ್ಯುಲೆನ್ಸ್ನಲ್ಲಿ ಈತನ ಮೃತದೇಹವನ್ನು ಕೊಂಡೊಯ್ಯಲಾಯಿತು. ಈಗ ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ಅಂತಿಮ ದರ್ಶನವನ್ನು ಮಾಡಲಾಗ್ತಾ ಇದೆ. ತದನಂತರ ಮೊಯ್ದಿನ್ ಜುಮ್ಮಾ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಅಂತ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಕೊಲೆ ಕೇಸ್, ಸೂರತ್ಕಲ್ನಲ್ಲಿ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗಿದೆ. ಬೈಕ್ನಲ್ಲಿ ಬಂದಂತ ಕಿಡಿಗೇಡಿಗಳಿಂದ ಕಲ್ಲು ತೂರಾಟವನ್ನು ಮಾಡಲಾಗಿದೆ. ನೋಡಿ, ಅಲ್ಲಂತೂ ಈ ಕೋಮು ದ್ವೇಷದ ಪ್ರಕರಣಗಳು ಯಾವ ರೀತಿಯಾಗಿ ತಿರುಕೊಳ್ತಾ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಇದು ಕೂಡ ಸ್ಪಷ್ಟವಾಗಿದೆ. ಸುಹಾಸ್ ಶೆಟ್ಟಿ ಕೊಲೆಯಾದ ಬಳಿಕ ಸಾಕಷ್ಟು ಜನರ ಮೇಲೆ ಹಲ್ಲೆಯನ್ನು ಕೂಡ ಮಾಡಲಾಗಿತ್ತು. ಈಗ ಅಬ್ದುಲ್ ರಹೀಂ ಹತ್ಯೆಯಾದ ಬಳಿಕ ಬೈಕ್ನಲ್ಲಿ ಬಂದಂಥ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಮಾಡಲಾಗಿದೆ. ಇಡೀ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಇರುವಂಥ ಸಂದರ್ಭದಲ್ಲೂ ಕೂಡ ಕಲ್ಲು ತೂರಾಟ ಮಾಡಲಾಗಿದೆ. ಖಾಸಗಿ ಬಸ್ಗಳ ಸಂಚಾರಕ್ಕೂ ವಿರೋಧವನ್ನು ಮಾಡಲಾಗಿದೆ. ಖಾಸಗಿ ಬಸ್ಗಳನ್ನು ಆಟೋದಲ್ಲಿ ಅಟ್ಟಾಡಿಸಿದ ಪುಂಡರು. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ.
ಆಟೋದಲ್ಲಿ ಅಟ್ಟಿಸಿಕೊಂಡು ಬಸ್ಗಳನ್ನ ವಾಪಸ್ ಕಳಿಸಿರುವಂತ ವಿಡಿಯೋ ಕೂಡ ವೈರಲ್ ಆಗಿದೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದೆ. ಇನ್ನು ಬಂಟ್ವಾಳದ ರಹೀಂ ಕೊಲೆಗೆ ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಪಕ್ಷಕ್ಕಿಂತ ನಮ್ಮ ಮುಸ್ಲಿಂ ಸಮುದಾಯ ಮುಖ್ಯ. ಬಂಟ್ವಾಳದ ರಹೀಂ ಕೊಲೆಗೆ ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಪಕ್ಷಕ್ಕಿಂತ ನಮ್ಮ ಮುಸ್ಲಿಂ ಸಮುದಾಯ ಮುಖ್ಯ. ನಮ್ಮ ಮುಸ್ಲಿಂ ಸಮುದಾಯಕ್ಕೆ ರಕ್ಷಣೆ ಇಲ್ಲದಂತಾಗಿದೆ. ಶಾಸಕರು ಸಾಮೂಹಿಕ ರಾಜೀನಾಮೆ ಕೊಡುವಂತೆ ಆಗ್ರಹಿಸಲಾಗಿದೆ. ಇವರಿಗೆ ರಕ್ಷಣೆ ಇಲ್ಲವಂತೆ, ಸೊ ಹೀಗಾಗಿ ಸಾಮೂಹಿಕ ರಾಜೀನಾಮೆ ಕೊಡುವಂತೆ ಆಗ್ರಹಿಸಲಾಗಿದೆ. ನಮಗೆ ಸರ್ಕಾರದಿಂದ ರಕ್ಷಣೆ ಬೇಕು, ರಕ್ಷಣೆ ಬೇಕೇ ಬೇಕು ಅಂತ ಆಗ್ರಹಿಸಲಾಗಿದೆ. ಸಿಎಂ ಡಿಸಿಎಂ ಜಿಲ್ಲೆಗೆ ಆಗಮಿಸಬೇಕು ಅಂತ ಮುಸ್ಲಿಂ ಲೀಡರ್ಸ್ ಪಟ್ಟನ್ನ ಹಿಡಿದಿದ್ದಾರೆ. ಕಾಂಗ್ರೆಸ್ಸಿಗರ ಮೇಲೆ ಮುಸ್ಲಿಂ ಲೀಡರ್ಸ್ ಸಿಟ್ಟನ್ನ ಕೂಡ ಹೊರಹಾಕಲಾಗ್ತದೆ. ಈಗ ರಕ್ಷಣೆ ಅಂದ್ರೆ ಹೆಂಗೆ? ಒಬ್ಬೊಬ್ಬರು ಮನೆಗೂ ಯಾರನ್ನಾದ್ರೂ ಕಾನ್ಸ್ಟೇಬಲ್ ನಿಲ್ಲಿಸ್ಲಿಕ್ಕೆ ಆಗತ್ತಾ? ಹಂಗಿದೆಯಾ ಪರಿಸ್ಥಿತಿ? ಹಾಗಾದ್ರೆ நீங்க சாமூகிகமா முஸ்லிம்ஸ் சாமூகிகமா முஸ்லிம் நாயக்கமாரு நீங்க காங்கிரஸ் பார்ட்டி ரிசைன் ஆக்கிட்டு பொறுத்து வரும். நாங்க ஏ பார்ட்டி நீங்க சேரണ്ട, நீங்க அதே காங்கிரஸ் நிக்க வரும். நீங்க நிக்க வரணும், என்ன பண்ணலாம்? நாங்க பப்ளிக் வந்த நீங்க நாங்க சமுதாய இசத்தோட ஜீவிக்கணும். எத்தனை தலை தப்பி நாங்க ஜீவிச்சிட்டு கூடாது. நீங்க ரெப்ரசன்டேஷன் நீங்க யூடி காதருக்கு சொல்லணும், நீங்க செலீமுக்கு சொல்லணும், நீங்க ஜமீர் அஹமதுக்கு சொல்லணும், நீங்க வேற யாரும் முஸ்லிம்ஸ் உள்ளாரு 10 எம்எல்ஏ